ಅಭಿಷೇಕ್ ಅವರ ಹುಟ್ಟುಹಬ್ಬದ ಸ್ಮರಣಾರ್ಥ ವೃದ್ಧಾಶ್ರಮದಲ್ಲಿ ಆಹಾರ ವಿತರಣೆ. ಕುಕನೂರು ತಾಲೂಕಿನ ರಾಜೂರು ಗ್ರಾಮದ ಕಾಂಗ್ರೆಸ್ ಮುಖಂಡ ವಿರೂಪಾಕ್ಷಪ್ಪ ದೊಡ್ಡಮನಿಯವರ ಪುತ್ರ ಡಿಸೆಂಬರ್ 14, 2023ರಂದು ಅನಾರೋಗ್ಯ ಕಾರಣದಿಂದ ನಿಧನರಾದ ಹಿನ್ನೆಲೆ ಅವರ ಸ್ಮರಣಾರ್ಥವಾಗಿ ಶುಕ್ರವಾರ ರಾಜೂರು ಗ್ರಾಮದಲ್ಲಿ ಕೇರಂ ಸ್ಪರ್ಧೆ ಹಾಗೂ ಕುಕನೂರು ಪಟ್ಟಣದ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ವೇಳೆ ದೇವೇಂದ್ರಪ್ಪ ಬಡಗೇರ್ ಅವರು ಮಾತನಾಡಿ, ಅಭಿಷೇಕ್ರು ಒಬ್ಬ ಕ್ರಿಯಾಶೀಲ ವ್ಯಕ್ತಿಯಾಗಿದ್ದರು, ಎಲ್ಲರೊಂದಿಗೂ ಅನ್ಯೂನ್ಯತೆಯಿಂದ ಬೆರೀತಾ ಇದ್ರು. ಇವರ ಅಕಾಲಿಕ ನಿಧನದಿಂದ ಗೆಳೆಯರಿಗೆ ಹಾಗೂ ಕುಟುಂಬಸ್ಥರಿಗೆ ಅಗಾಧ ನೋವಾಗಿದೆ ಅಂತ ತಿಳಿಸಿದರು. ಮನುಷ್ಯ ಬದುಕಿರುವಾಗ ಸಮಾಜದಲ್ಲಿ ಅವರು ಮಿಡಿದ ಸಾಧನೆಗಳು ಮಾತ್ರ ಅಜರಾಮರವಾಗಿ ಉಳಿಯುತ್ತವೆ. ಆದ್ದರಿಂದ ಪ್ರತಿಯೊಬ್ಬರು ಸಮಾಜಕ್ಕೆ ಉತ್ತಮ ಮಾರ್ಗದರ್ಶಕರಾಗಿ ಸಮಾಜಕ್ಕೆ ಕೊಡುಗೆಯನ್ನು ನೀಡುವವರಾಗಬೇಕು ಅಂತ ಹೇಳಿದರು. ನಂತರದಲ್ಲಿ ಗಗನ್ ನೋಟಗಾರ್ ಅವರು ಮಾತನಾಡಿ, ನಮ್ಮ ಸಹೋದರ ಅಭಿಷೇಕ್ ಅವರು ಸಮಾಜದಲ್ಲಿ ಒಬ್ಬ ಒಳ್ಳೆಯ ಒಡನಾಟ ಹೊಂದಿದ ವ್ಯಕ್ತಿಯಾಗಿದ್ದರು. ಎಲ್ಲರೊಂದಿಗೂ ಸಹಕಾರ ಮನೋಭಾವನೆಯಿಂದ ತಮ್ಮ ಕೈಲಾದ ಸಹಾಯ ಸಹಕಾರ ಮಾಡುತ್ತಾ ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಉಳಿದಿದ್ರು. ಅಭಿಷೇಕ್ ಅವರ ಹುಟ್ಟುಹಬ್ಬದ ದಿನದಂದು ನಮ್ಮ ಭಾರತದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರು ಕೂಡ ಒಬ್ಬ ಒಳ್ಳೆಯ ಆಡಳಿತಗಾರರಾಗಿದ್ದರು ಅಂತ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ವೇಳೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಆಚರಿಸಲಾಯಿತು. ಸಂದರ್ಭದಲ್ಲಿ ಸಿರಾಜ ಕರಮುಡಿ, ವಿರೂಪಾಕ್ಷ ದೊಡ್ಡಮನಿ, ಪ್ರಕಾಶ್ ಹಿರೇಮನಿ, ಫಕೀರ್ ಸಾಬ್ ನದಾಪ್, ಶಂಕರ ಭಂಡಾರಿ, ಸುನೀಲ್ ಗೋರ್ಲೆಕೊಪ್ಪ, ನವೀನ್ ಹಿರೇಮನಿ, ಮಂಜು ಹಿರೇಮನಿ, ವಿಜಯ್ ದೊಡ್ಡಮನಿ, ತಾಯಪ್ಪ ನೀರಲಗಿ, ಪ್ರಶಾಂತ್ ಆರು ಬೆರಳಿನ ಸೇರಿದಂತೆ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಯ್ಯ ಹಿರೇಮಠ್. ಆಕ್ಟಿವಿಟಿ ಇರ್ತಕ್ಕಂಥ ವ್ಯಕ್ತಿ. ಇವತ್ತು ಅದನ್ನ ಹೆಸರು ನೆನ್ಪು ಮಾಡ್ಕೊಂಡ್ರೆ ನಮಗೂ ಕೂಡ ಭಾಳ ದುಃಖ ಆಗ್ತದೆ. ಸ್ನೇಹಿತನ ಒಂದು ದುಃಖನೇ ನನ್ನ ದುಃಖ ಅಂತ ನಾನು ಹೇಳಬಯಸ್ತೀನಿ. ಆ ಒಂದು ಕುಟುಂಬಕ್ಕೆ ಅಭಿಷೇಕವನ್ನು ಮಾಡಲಿಕ್ಕಾಗಲಿಲ್ಲ, ನಮಗೂ ಕೂಡ ಮಾಡಲಿಕ್ಕಾಗಲಿಲ್ಲ. ಅದರ ಒಂದು ಪ್ರಯುಕ್ತ ಪ್ರತಿ ವರ್ಷ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದೀವಿ. ಅಭಿಷೇಕನ ಸಂಜೆಗಾಗಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಹಾಗಾಗಿ ಎಲ್ಲರೂ ಕೂಡ ಒಂದು ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿ, ನನ್ನ ತಮ್ಮ ತಂಗಿಯ ಎಲ್ಲರೂ ಕೂಡ ಒಂದು ಸಮಾಜದಲ್ಲಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಮ್ಮ ನಿಶ್ಚಿತ ಘಟನೆಗಳು ಯಾವ ಸಮಯದಲ್ಲಿ ಬರ್ತಾವೆ ಕಲ್ಪನೆ ಮಾಡಲಿಕ್ಕಾಗೋದಿಲ್ಲ. ಇವತ್ತು ನಮಗೆ ಅಭಿಷೇಕನ ನೆನಪು ಎಲ್ಲರಿಗೂ ಅಭಿಪ್ರಾಯವನ್ನು ಬರೆಸುವ ಶಕ್ತಿ ಕೊಟ್ಟು ಸರಳ ಹಾಗೂ ಸಾಂಪ್ರದಾಯಿಕ ಎಲ್ಲ ಪ್ರಮುಖರು ಸೇರಿ ಎಲ್ಲರಿಗೂ ಧನ್ಯವಾದಗಳು. ಈ ದೇಶ ಕಂಡ ಮಹಾನ್ ಆರ್ಥಿಕ ತಜ್ಞ, ಈ ನಮ್ಮ ದೇಶವನ್ನು 10 ವರ್ಷಗಳ ಕಾಲ ಆಳಿರ್ತಕ್ಕಂಥ ನಿಮ್ಮೆಲ್ಲರ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಯುತ ಮನಮೋಹನ್ ಸಿಂಗ್ ಜಿ ಅವರು ಅತ್ಯಂತ ವಿಶೇಷವಾದಂಥ ವ್ಯಕ್ತಿ. ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರಿಗೆ ಇವತ್ತು ನಮ್ಮ ಅಭಿಷೇಕ್ ಹುಟ್ಟಿದ ದಿವಸ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವ್ರನ್ನೂ ನಾವು ಇವತ್ತು ಸ್ಮರಣೆ ಮಾಡ್ತಾ ಅವರಿಗೆ ಒಂದು ವಿಶೇಷವಾಗಿ ನಾವೆಲ್ಲರೂ ಬಂದಿರತಕ್ಕಂಥ ಎಲ್ಲರೂ, ಯಾಕಂದರೆ ನಮ್ಮ ದೇಶದ ಒಂದು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ ಮನಮೋಹನ್ ಸಿಂಗ್ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರು ಹಾಗೂ ಎಲ್ಲ ನಮ್ಮ ಸಹೋದರರು ಸೇರಿಕೊಂಡು, ಯಾಕಂದರೆ ಅವರು 1990ರಲ್ಲೇ ವಿಶೇಷವಾದಂಥ ಒಂದು ಆರ್ಥಿಕತೆ ಒಂದು ಅಧ್ಯಯನವನ್ನು ಮಾಡಿ ಇವತ್ತು ನಮ್ಮ ದೇಶ ಸುಸ್ಥಿತಿದೆ. ಯಾಕಂದರೆ ಅವರು ಪ್ರಧಾನಮಂತ್ರಿ ಇದ್ದಾಗ ನಮ್ಮ ದೇಶದ ಒಂದು GDP ಏರುಪೇರಾದಾಗ ಅಷ್ಟು ಅದ್ಭುತವಾಗಿ ಅವರು ನಮ್ಮ ದೇಶವನ್ನು ಮುನ್ನಡೆಸಿದರು. ಅವರ ಆರ್ಥಿಕತೆಗೆ ಒಂದು ಸಾಕ್ಷಿ ಏನಪ್ಪ ಅಂತಂದ್ರೆ, ಬರಾಕ್ ಒಬಾಮಾ ಅವರು ವಿಶೇಷವಾಗಿ ಅಮೆರಿಕ ಇದರಲ್ಲೇ ಹೇಳ್ತಾರೆ, ನಾನು ಮನಮೋಹನ್ ಸಿಂಗ್ ಅವರ ದೊಡ್ಡ ಅಭಿಮಾನಿ ಆರ್ಥಿಕತೆ ಒಳಗ ಅಂತಕ್ಕಂಥ ಅಂಥ ಶ್ರೇಷ್ಠ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲರನ್ನ ಬಿಟ್ಟು ಹೋಗಿದ್ದಾರೆ. ಅವರಿಗೂ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯರು ಎಲ್ಲ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ನಾವು ಕೂಡ ಅವರಿಗೊಂದು ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ. ಒಂದು ನಿಮಿಷ ನಾವೆಲ್ಲರೂ ಸೇರಿ ಒಂದು ಮೌನಾಚರಣೆಯನ್ನು ಮಾಡೋಣ ಅಂತಕ್ಕಂಥದ್ದು ನಂದು.
ಒಂದು ಮನವಿ. ಮೌನಾಚರಣೆ ಆರಂಭ. ಮೌನಾಚರಣೆ ಮುಕ್ತಾಯ.